ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಯಕ. ನಾವು ಇವತ್ತು ತೆಕ್ಕಲಕೋಟೆಗೆ ಬಂದಿದ್ವಿ, ಸಿರುಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲಾ. ಇಲ್ಲಿ ಏನಂದರೆ ಒಂದು ಪತ್ರಿಕೆಯಲ್ಲಿ ವರದಿಯನ್ನು ನೋಡ್ತೀವಿ. ಏನಂದರೆ 5,000 ವರ್ಷಗಳ ಹಿಂದೆ ಸತ್ತಿರ್ತಕ್ಕಂಥ ಮನುಷ್ಯನ ಅಸ್ಥಿ ಪಂಜರ ದೊರೆತಿದೆ ಅಂತ. ಅದನ್ನು ಕುತೂಹಲದಿಂದ ಹುಡ್ಕೊಂಡು ನಾನು ನಮ್ಮ ಮಂಜುನಾಥ್ ದೊಡ್ಡಮನಿ ಸರ್ ಜೊತೆ ಬಂದಿದ್ದೀನಿ. ಬನ್ನಿ, ಆ ಮೂಳೆ ಹೇಗಿದೆ, ಅದನ್ನು ಯಾವ ರೀತಿ ಎಲ್ಲ ಉತ್ಖನನ ಮಾಡಿದ್ರೆ ಅಂತ ನೋಡೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ತಲೆ ಬುರುಡೆ ಇದೆ, ಹಲ್ಲುಗಳೆಲ್ಲ ಕಾಣ್ತಾ ಇದ್ದಾವೆ. ಸಂಪೂರ್ಣವಾಗಿ ಮಾಂಸದ ಚರ್ಮಗಳೆಲ್ಲ ಇದಾಗಿ ಕೇವಲ ಮೂಳೆಗಳು ಮಾತ್ರ ಉಳ್ಕೊಂಡಿದ್ದು. ಇದನ್ನು ಅಂದಾಜಿಸಿದ್ದಾರೆ. ಕೇವಲ ಇದು ನಿಖರವಾದಂಥ ಮಾಹಿತಿ ಅಲ್ಲ, ಇನ್ನೂ ಅದನ್ನು ಕಾರ್ಬನ್ ಟೆಸ್ಟಿಗೆ ಕೊಟ್ಟು ಅದು ಎಷ್ಟು 1000 ವರ್ಷದ ಹಿಂದಿದ್ದು ಅಂತ ಹೇಳಿ ಪತ್ತೆ ಹಚ್ಚುತ್ತಿದ್ದಾರೆ. ಭಾಳ ಕುತೂಹಲ ಅನ್ನಿಸ್ತು. ಯಾಕಂದರೆ ನಾವು ಹಿರೇಬೆಣಕಲಲ್ಲಿ ಕೇವಲ ಶಿಲಾ ಸಮಾಧಿ ಸ್ಮಾರಕವನ್ನು ನೋಡ್ತಾ ಇದ್ವಿ, ಎಲ್ಲೂ ಕೂಡ ಅಸ್ಥಿ ಪಂಜರಗಳು ದೊರೆತಿರೋದು ಕಂಡು ಬಂದಿರಲ್ಲ. ಇದನ್ನು ನೋಡಿ ತುಂಬ ಖುಷಿ ಆಯಿತು. ಇನ್ನೂ ಅನೇಕ ಸ್ಥಳಗಳನ್ನು ಉತ್ಖನನ ಮಾಡ್ತಾಯಿದ್ದಾರೆ. ಬನ್ನಿ, ಅಲ್ಲೂ ಕೂಡ ಹೋಗಿ ಭೇಟಿ ನೀಡೋಣ. ಮಾಡ್ತೀರಾ ವಿಡಿಯೋ? ಮಾಡ್ತೀನಿ, ಅದಕ್ಕೆ ಕವರ್ ಆಗಂಗೆ. ಸರ್, ಹಲ್ಲುಗಳು ಈ ಕಡೆ ಕಾಣಲಿಕ್ಕಿಲ್ಲ ಸರ್, ಕ್ಯಾಮ್ರಾಕ್ಕೆ ಸ್ವಲ್ಪ ಆ ಸೈಡ್ ಹೋದ್ರೆ ಕಾಣ್ತಾವಲ್ಲ ಸರ್. ಹೌದು, ಇಲ್ಲ ಆ ಕಡೆ ಆ ಸೈಡ್ ಹೋದ್ರೆ ಕಾಣ್ತದೆ. ಹಲ್ಲದ ನೋಡಪ್ಪ, ಪೂರಾ ಹೆಂಗಿದ್ನಂಗೆ ಸರ್. ಹಲ್ಲುಗಳು ಇನ್ನೂ ಅವು ಡೌಟ್ ಇರ್ಬೋದು ಸರ್. ಕಲ್ಲು ಬಂಡಿ ಕೆಳಗೆ ಇದು ಮಾಡಿರಲ್ಲ ಸರ್, ಡೌಟ್ ಅನ್ಕೋಬೇಕು ಸರ್ ಅಷ್ಟೇ. ನಮ್ಮ ತಾತಂದ ಸತ್ಯದ ಇಲ್ಲ ಇಲ್ಲೇ ಹೋಗಿದ್ವಿ ಅಂತಂದ್ರೆ ಏನು ಮಾಡ್ತೀವಿ ಮುಂದೆ?